ಶಾಮನೂರು ಅಗಲಿಕೆಗೆ ರಾಜಕೀಯ ನಾಯಕರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸಮುದಾಯಕ್ಕೆ ಬಹಳ ನಷ್ಟ ಆಗಿದೆ. ಸುಮಾರು ವರ್ಷಗಳಿಂದ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು. ಶಿವಶಂಕರಪ್ಪ ನಿಧನದಿಂದ ಪಕ್ಷಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಶಾಮನೂರು ಆದರ್ಶ ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ಶಾಮನೂರು ಅಗಲಿಕೆಗೆ ರಾಜಕೀಯ ನಾಯಕರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸಮುದಾಯಕ್ಕೆ ಬಹಳ ನಷ್ಟ ಆಗಿದೆ. ಸುಮಾರು ವರ್ಷಗಳಿಂದ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು. ಶಿವಶಂಕರಪ್ಪ ನಿಧನದಿಂದ ಪಕ್ಷಕ್ಕೆ ಬಹಳ ನಷ್ಟವಾಗಿದೆ ಅಂತ ರಾಜಕೀಯ ನಾಯಕರು ಹೇಳಿದ್ದಾರೆ. ನಾನು ಖರ್ಗೆ ಸಾಹೇಬ್ರ ಜೊತೆ ಹೋಗ್ಲೇಬೇಕಲ್ಲ, ಈಗ ಇದಕ್ಕೆ ಸ್ಪೆಷಲ್ ಫ್ಲೈಟ್ ಬೆಳಿಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು. ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದ್ದು ಕ್ಲೌಡ್ ಆಗಿಲ್ಲ. ಈಗ ಹೊಟ್ಟಿದೀವಿ. ನಾನು ಖರ್ಗೆ ಸಾಹೇಬ್ರ ಜೊತೆ ಹೋಗ್ಲೇಬೇಕಲ್ಲ, ಈಗ ಇದಕ್ಕೆ ಸ್ಪೆಷಲ್ ಫ್ಲೈಟ್ ಬೆಳಿಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು. ಶಿವಶಂಕರಪ್ಪನವರ ಅಕಾಲಿಕ ಮರಣದಿಂದ ಸಮಾಜ ಮತ್ತು ರಾಜ್ಯಕ್ಕೆ ಬಹಳ ನಷ್ಟ ಉಂಟಾಗಿದೆ ಅಂತ ನಾನು ಹೇಳಿ ಬಯಸ್ತೀನಿ. ಶಿವಶಂಕರಪ್ಪ ಅವರು ಎಲ್ಲರಿಗೂ, ಎಲ್ಲ ಪಾರ್ಟಿಗಳಿಗೂ ಕೂಡ ಅವ್ರು ಇಂಥ ಪಾರ್ಟಿ ನಮಗೆ ಕಾಂಗ್ರೆಸ್ ಪಕ್ಷದಾಗ ಇದ್ರೂ ಕೂಡ ಎಲ್ಲ ಪಕ್ಷದವರ ಜೊತೆ ಒಡಂಬಡಿಕೆ ಹೊಂದಿ ಭಾಳ ಚೆನ್ನಾಗಿ ಗೌರವದಿಂದ ಮಾಡಿರುವಂಥ ಶಿವಶಂಕರಪ್ಪನವರು ಇವತ್ತಿನ ದಿನ ಇಲ್ಲ ಅಂದರೆ ನಮ್ಮ ಪಕ್ಷಕ್ಕೆ ಭಾಳ ನಷ್ಟ ಇದೆ. ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗೋಕ್ಕೆ ಭಾಳ ಒತ್ತಡ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನನ್ನ ನಿಷ್ಠೆಯಿಂದ ತೋರಿಸಿ ಕೊನೆಯವರೆಗೂ ಕೂಡ ಕಾಂಗ್ರೆಸ್ನಾಗ ಇದ್ದು ತಾವು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರೆಲ್ಲ ವಿದ್ಯಾಸಂಸ್ಥೆಗಳು ಮತ್ತು ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳು ಆದಷ್ಟು ಬೇಕಾದಷ್ಟು ಅವರು ಸಹಾಯ ಮಾಡಿದರು. ಸಂಸ್ಥೆಗಳು ವಿದ್ಯಾರ್ಥಿಗಳು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಬಹಳ ದುಃಖದಲ್ಲಿ ಮುಳುಗಿರ್ತಕ್ಕಂಥ ವಿಚಾರ. ಶಾಮನೂರು ಶಿವಶಂಕರಪ್ಪನವರು ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಸುಮಾರು 6 ಬಾರಿ ವಿಧಾನಸಭೆಯನ್ನು ಪ್ರತಿನಿಧಿಸಿ ಮಾಡಿರ್ತಕ್ಕಂಥವ್ರು. ದಾವಣಗೆರೆ ಜಿಲ್ಲೆಯಿಂದ ಅಪಾರವಾದ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿರ್ತಕ್ಕಂಥ ಅವರ ಸಾಹು ಅಕಾಲಿಕ ನಿಧನರಾಗಿದ್ದಾರೆ. ನಾವು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ವಿ ಅವರಿಗೆ ಅಂತಿಮ ದರ್ಶನ ಪಡಲಿಕ್ಕೆ. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಅವ್ರ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಬಹಳಷ್ಟು ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವ್ರ ಸಮುದಾಯಕ್ಕೆ. ಇವತ್ತು ಅವ್ರನ್ನ ಕಳ್ಕೊಂಡ್ರಿಂದ ನಾವು ಎರಡು ಪಕ್ಷ ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಬಹಳಷ್ಟ. ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಅಜಾತ ಶತ್ರು. ರಾಜ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಮುಖಂಡರುಗಳ ಜೊತೆಗೆ ಪಕ್ಷಾತೀತವಾಗಿ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ರು. ಬಹುತೇಕ ಅವರ ಅಗಲಿಕೆ ಅವರ ಕುಟುಂಬಕ್ಕೆ ಅಷ್ಟಕ್ಕೆ ಸೀಮಿತ ಅಲ್ಲ, ಅಥವಾ ದಾವಣಗೆರೆಗೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟ. ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗೂ ಸಹ ಅವರು ಕೆಲಸವನ್ನು ಮಾಡಿದ್ರು. ಸನ್ಮಾನ್ಯ ಗೌರವಾನ್ವಿತ ರಾಜ್ಯದ ಹಿರಿಯ ರಾಜಕಾರಣಿ, ಕೈಗಾರಿಕೋದ್ಯಮಿ, ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ವಿದ್ಯಾದಾನ ಮಾಡಿರತಕ್ಕಂಥ, ಸಮುದಾಯದ ಏಳಿಗೆಗಾಗಿಯೂ ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರು ಆಗಿದ್ದ, ಎಲ್ಲರ ಪ್ರೀತಿ ಪಾತ್ರರು ಆಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ನಮ್ಮೆಲ್ಲರನ್ನು ಅಗಲಿದ್ದಾರೆ ಅಂತಕ್ಕಂಥ ವಿಷಯ ಕೇಳಿ ಅತೀವ ನೋವು ಉಂಟಾಗಿದೆ. ಅಂತಹ ಒಬ್ಬ ಅಜಾತ ಶತ್ರು, ರಾಜ್ಯದ ಧೀಮಂತ ನಾಯಕನನ್ನ ಕಳ್ಕೊಂಡು ರಾಜ್ಯ ಇವತ್ತು ನೋವಿನಲ್ಲಿದೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನವೂ ಕೂಡ ಸಂತಾಪ ಸೂಚನೆಯ ನಂತರ ಮುಂದೂಡಲ್ಪಡುತ್ತೆ ಅಂದ್ಕೊಂಡಿದ್ದೇನೆ. ಆ ರೀತಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇನ್ನು ಉಳಿದವರೆಲ್ಲರಿಗೂ ಕೂಡ ಅವರು ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ರು. ಜೀವನದಲ್ಲಿ ಯಾರು ಕೂಡ ಅವರು ಕೆಟ್ಟದ್ದನ್ನು ಬಯಸಿರಲಿಲ್ಲ. ಸಮಾಜದ ಸಂಘಟನೆ ಇರಲಿ, ಅಥವಾ ದಾವಣಗೆರೆ ಅಭಿವೃದ್ಧಿ ಇರಲಿ, ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಮುಮ್ಮರವಾಗಿ ಇವತ್ತು ಬೆಳೆಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸೋಹವನ್ನು ಮಾಡಿದ್ದಾರೆ. ಅವರು ನಮ್ಮ ಅತ್ಯಂತ ಹಿರಿಯರು, ಗೌರವಿತರು ಅಂತ ಮಾಜಿ ಸಚಿವರು ಮತ್ತು ಶಾಸಕ ಮಿತ್ರರಾಗಿರುವಂತಹ ಗೌರವಂತ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಭಾಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿಯವರು.
ಸೊ ಇವತ್ತು ದಾವಣಗೆರೆ ನಾನು ಹೋಗ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರ ಕುಟುಂಬ ವರ್ಗದವ್ರಿಗೂ ಈ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರು ಮತ್ತು ನಿಮ್ಮ ನಡುವೆ ಒಡನಾಟ ಆಗಿತ್ತು ಸರ್, ಒಡನಾಟ ಆಗಿತ್ತು. ಬಹಳ ವರ್ಷಗಳ ಸಂಬಂಧ, ಬಹಳ ಆತ್ಮೀಯ ಸಂಬಂಧ. ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೆ. ಎಲ್ಲ ಸಂದರ್ಭದಲ್ಲೂ ಸಹ ನಮಗೆಲ್ಲ ರೀತಿಯ ಸಹಕಾರ ನೀಡಿದಂಥ ಒಬ್ಬ ಹಿರಿಯ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅವ್ರ ಬಗ್ಗೆ ಹೇಳುವಂಥದ್ದು ಬಹಳಷ್ಟಿದೆ. ಈಗಾಗಲೇ ಅನೇಕ ವಿಷಯಗಳು ಪತ್ರಿಕೆಯಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ನಾನು ಹೋಗಿ ಅವರನ್ನು ಆತ್ಮಕ್ಕೆ ಶಾಂತಿ ಕೋರಿ ಅವರ ದರ್ಶನವನ್ನು ಪಡೆದು ಬರ್ತೇನೆ. ಧನ್ಯವಾದ ಸರ್. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಡು. ನಮ್ಮ ಸಮಾಜದ ಹಿರಿಯರಾಗಿದ್ದ ಭಾರತೀಯ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿದ್ದಾರೆ. ಅದು ಅತ್ಯಂತ ನೋವನ್ನು ತಂದುಕೊಟ್ಟಿದೆ. ನಮ್ಮ ಸಮಾಜದ ಒಂದು ದೊಡ್ಡ ಮಂದಿ ದಾವಣಗೆರೆ ಅಂದರೆ ಶಿವಶಂಕರಪ್ಪ ಅಂತ ದಾವಣಗೆರೆ ಅನ್ನುವಂಥ ರೀತಿಯಲ್ಲಿ